ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕವಿಶ್ ಯೂಟ್ಯೂಬ್ ಚಾನಲ್ಸ್. ಆ್ಯಂಡ್ ಗೊತ್ತು ಸ್ವಲ್ಪ ಟೋನ್ ಒಂದ್ಸಲ ಅನ್ಸ್ಬೋದು ನಿಮಗೆ ನಾನು ಮಾತಾಡೋದು. ಆ್ಯಂಡ್ ಇವಾಗ ತಾನೇ ವರ್ಕ್ ಮುಗಿಸ್ಕೊಬಂದು ಮನೇಲಿದ್ದೀನಿ. ಇಲ್ಲಿಂದ ನಮ್ಮ ಅಕ್ಕ ಮನೆಗೆ ಹೋಗಬೇಕು. ಸೊ ಇವತ್ತಿನ ವಿಡಿಯೋ ಏನಾದರೂ ಮಾಡೋಣ, ಯಾಕಂದರೆ ಸುಮಾರು ಗ್ಯಾಪ್ ಕೊಟ್ಟಷ್ಟು ನನಗೇನೆ ಅನಿಸ್ತಾ ಇರುತ್ತೆ ಗ್ರೋತ್ ಆಗ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಸುಮ್ಮನೆ ಏನು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಹಾಗಾಗಿ ಸೊ ರ್ಯಾಂಡಮ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ನಾನು ಎಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಸ್ವಲ್ಪ ಜನ ಡೌಟ್ ಇರ್ಬೋದು ಅನಿಸುತ್ತೆ. ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಫೋನ್ ಸ್ಟ್ಯಾಂಡ್ ಇಲ್ಲ, ಮೀನ್ಸ್ ವಿಡಿಯೋ ಸ್ಟ್ಯಾಂಡ್ ಮಾತ್ರ ಹೋಲ್ಡರ್ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಮನೇಲಿ ಇದಿದೆ ಎಂತ ಶೋಕೇಶ್ ಇದೆ, ಅಲ್ಲಿ ಒಂದು ಇಟ್ಬಿಡ್ತೀನಿ. ಅದನ್ನು ಕೂಡ ನಾನು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಈ ವಿಡಿಯೋ ಎಂಡ್ ಮಾಡಾದ್ಮೇಲೆ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ತುಂಬ ಜನ ನೋಡ್ತಿದ್ದೀರಾ ಅಂತ ಗೊತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಕ್ಯಾಬ್ ಬುಕ್ ಮಾಡಬೇಕು. ಕ್ಯಾಬ್ ಬುಕ್ ಮಾಡ್ಕೊಂಡು ಅಕ್ಕ ಮನೆಗೆ ಹೋಗಬೇಕು. ಸೊ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ನೋಡಿ, ನಾನು ಇಲ್ಲಿರ್ತೀನಿ ಫೋನ್ನ ಈ ಥರ ಹ್ಯಾಂಗಲ್ಲಿ ಇಟ್ಬಿಟ್ಟು ಹಿಂಗೆ ಸೆಕ್ಯೂರ್ ಮಾಡ್ತೀನಿ. ಆಗ ಬೀಳಲ್ಲ, ವಿಡಿಯೋ ಚೆನ್ನಾಗಿ ಬರುತ್ತೆ. ಅದೇ ಯೂಶಲಿ ಏನಾದರೂ ಮಾಡಬೇಕಲ್ಲ. ಇದು ನೋಡಿ, ಇದು 9th ಇದ್ದೆ ನಾನು. 9th ಫೈನಲ್ ಎಕ್ಸಾಮ್ ಇತ್ತು. ಇದು ನಮ್ಮ ತಾತ ಮೆಚೂರ್ ಆದಮೇಲೆ ಫಂಕ್ಷನ್ ಮಾಡ್ತಾರಲ್ಲ, ಸೊ ಇದು ತೆಗ್ದಿರೋದು. ಸೊ ಇಲ್ಲಿ ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋದು ಯಾವಾಗೂ. ಫೈನಲಿ ಆಟೋ ಬಂದಿತ್ತು, ನಾನು ಹೊರಟೆ. ಆಚೆ ಹೇಗೆ ಕಾಣಿಸ್ತಿದೆ ನೋಡಿ, ಟಯರ್ಡ್ನೆಸ್ ಇದೆ ಫೇಸಲ್ಲಿ. ಅದಾದ್ಮೇಲೆ ನೋಡಿ, ಸಾರಕ್ಕಿ ಸಿಗ್ನಲಲ್ಲಿ ಹಿಂದೆಯಿಂದ ಅಯ್ಯೋ ಎಷ್ಟು ಟ್ರಾಫಿಕ್ ಅಂದರೆ, ಅಪ್ ಟು ಜರ್ಗ್ನಳ್ಳಿವರೆಗೂ ನಿಂತಿದೆ. ಅಂದರೆ ಸಿಗ್ನಲ್ ಅಷ್ಟು ಇತ್ತು. ಅಲ್ಲಿಂದ ಇಷ್ಟು ದೂರ ಬರೋಕ್ಕೆ ಟೈಮ್ ಹಿಡಿತಾ ಇತ್ತು. ನಿಮ್ಗೆ ಗೊತ್ತು, ಜೆ ಪಿ ನಗರ್ ಸೆಕೆಂಡ್ ಫೇಸ್ ಟು ಎಲ್ಚನಹಳ್ಳಿ ಎಷ್ಟು ಬೇಗ ಹೋಗ್ಬೋದು ಆಲ್ಮೋಸ್ಟ್ ತೊಗೊಂಡ್ರು. ಬಟ್ ಈ ನಡುವೆ ಅಂತೂ 20-25 ಮಿನಿಟ್ಸ್ ಹಿಡಿತಾ ಇದೆ. ಟ್ರಾಫಿಕ್ ಅಷ್ಟಿದೆ. ಮತ್ತು ಏನಂದರೆ, ನನಗೂ ಆಟೋಗೆಲ್ಲ ಖರ್ಚು ಮಾಡೋಕ್ಕೆ ಸ್ವಲ್ಪ ಬೇಜಾರು. ಬಟ್ ಬೈಕಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಹಾಗಾಗಿ ಬೈಕಲ್ಲಿ ಓಡಾಡ್ತಾ ಇಲ್ಲ, ಆಟೋದಲ್ಲಿ ಓಡಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಯೂಶಲಿ ಬೈಕಲ್ಲೇ ನಾನು ಓಡಾಡೋದು ನೋ ಡೇಸ್ ಅಷ್ಟೇ. ಯಾವಾಗ ಬೈಕ್ ಬಂತು ಅವಾಗಿಂದ. ಅದಕ್ಕೂ ಮುಂಚೆ ಆಟೋನೇ ಓಡಾಡ್ತಿದ್ದೆ. ಬಟ್ ಬೈಕ್ ಬಂದಾದಮೇಲೆ ಆಟೋದಲ್ಲಿ ಹೋಗೋಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಅಯ್ಯೋ ದುಡ್ಡು ಇದ್ರ ಬದಲು ನಾನು ಪೆಟ್ರೋಲ್ ಹಾಕ್ಸ್ಕೊಂಡು 1 ವೀಕ್ ಓಡಾಡ್ಬೋದಲ್ಲ ಅಂತ. ಸೊ ಹೆಂಗಿದೆ ನೋಡಿ, ಹೊಡಿತಾರೆ. ನಾನಂತೂ ಬೈಕೋಮೇಡಿ ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ಗೆ. ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ, ಹಾಕ್ತೀನಿ. ಸರಿ, ಸ್ನಾನ ಮಾಡ್ಕೊಂಬನ್ನಿ, ಮೇಕಪ್ ಮಾಡ್ತೀನಿ, ಓಕೆ? ಒಂದು. ಸೊ ಗೈಸ್, ಬಂದೆ ಅಕ್ಕ ಮನೆ. ಹುಚ್ಚಿದಾರ ಕಾಣಿಸ್ತಾ ಇದೀನಲ್ವ ಹೆಂಗೆ? ನಾನು ಕೂಡ ಆ್ಯಕ್ಚುಲಿ ಇನ್ನೂ ಸ್ನಾನ ಮಾಡಿಲ್ಲ, ಮಾಡಿ ಫ್ರೆಶ್ ಅಪ್ ಆಗಬೇಕು. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಶಿರೀಷ ಬಂದರೆ ಅದನ್ನು ಕ್ಯಾಪ್ಷನ್ ಮಾಡಿ ಹಾಕ್ತೀನಿ. ಟಿಕ್ 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 ಅಂತೂ ಟಿಕ್ 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 ಅಂತೂ ಬೇರೆ ಥರ ಕೇಳಿಸ್ತದೆ ನೀವೆಲ್ಲರೂ. ನಮ್ಮಮ್ಮ ಚಿತ್ರಾನ್ನ ಮಾಡೋದಿದ್ದಾರೆ, ತಿನ್ಕೊಂಬಂದ? ಇಲ್ಲ, ಯಾಕೆ? ತಿನ್ಕೊಂಬರಿ ಒಂದು ಸ್ವಲ್ಪ. ಸ್ಮೆಲ್ಲು ಮನೆ ಬಾಕ್ಲ ಹೋಗ್ತಿದ್ದಂಗೆ ಬಂದ್ಬಿಟ್ಟು ಇಷ್ಟ ಆಗಿದೆ ಯಾಕೋ. ಯಾಕೆ? ಬೋಂಡಾ ಸ್ಮೆಲ್ಲು. ಬೋಂಡ ಹಾಕ್ತಾರಲ್ಲಿ, ನಮ್ಮಮ್ಮ ಮಾಡಿದ ಹಂಗಿತ್ತು ಒಂದು ಸ್ಮೆಲ್ಲು. ನನಗೆ ಆರ್ಡರ್ ಇದ್ದಾಗ ನಾನು ನೈಟ್ ಹೋಗಿ ಸ್ಟೇ ಆಗಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ ವರ್ಕ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರೋದಿರುತ್ತೆ. ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿಲ್ಲ ಅಂತ ಹೇಳಿದೆ. ಫ್ರೆಶ್ ಅಪ್ ಬಂದರೆ ಸ್ನಾನ, ಬಾಕಿ ಫೇಸ್ ವಾಶ್ ಎಲ್ಲ ಆಗಿರುತ್ತೆ. ಶಿರೀಷಾ ವಿಡಿಯೋ ಮಾಡ್ತಿದ್ದೀನಿ ಶಿರೀಷಾ ನಾನು. ವಾವ್ ಏನಿದೆ, 2 ಜಡೆ ಹಾಕೊಂಡು ಹೋಗಿದ್ದೆ ಇವತ್ತು ಸ್ಕೂಲ್ಗೆ. ತೋರಿಸು, ನೀನು ಬಟ್ಟೆ ತೋರಿಸು, ಇಲ್ಲಿ ಬಂದು ತೋರಿಸು, ರೊಟೇಟ್ ಮಾಡು. ವಿಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ. ಇವಳು ಸ್ಕೂಲಿಂದ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗ್ತಾಳೆ, ತಿಂತಾಳೆ, ಏನಾದರೂ ಇದ್ದರೆ ಟಿವಿ ನೋಡ್ತಾಳೆ, ಇಲ್ಲಾಂದರೆ ನಿದ್ದೆ ಮಾಡಿದ್ರೆ ನಿದ್ದೆ ಮಾಡ್ತಾಳೆ, ಇಲ್ಲಾಂದರೆ ಆಟ ಆಡ್ತಾನೆ ಇರ್ತಾಳೆ. ಏನದು? ಟಿಶ್ಯೂ ಕಸ್ಸಾಗಿದೆ, ಅದು ಮುಟ್ಬೇಡ, ಬಿಸಾಕು ಆಚೆ. ಓಕೆ. ಇದನ್ನು ತಗೊಂಡೋಗಿ ಬಿಸಾಕೋ. ಇದನ್ನು ಬಾಲಿ, ಇದನ್ನು ಎತ್ಕೋ, ಬಿಸಾಕೋ. ಅಲ್ಲ, ಫುಲ್ ಎತ್ಕೊಂಡೋಗು. ಅಲ್ಲಿ
ನಾವೇನೋ ಹೇಳಿದ್ರೆ ಅವಳು ಇನ್ನೊಂದೇನೋ ಮಾಡ್ತಾ ಇರ್ತಾಳೆ, ಪ್ರತಿ ಸಲ ಹೀಗೆ ಮಾಡ್ತಾಳೆ. ಅದಕ್ಕೆ ಹೇಳಿದ್ ಫುಲ್ ತೊಗೊಂಡೋಗು ಅಂತ, ಅದಕ್ಕೆ ಹೇಳಿದ್ ಫುಲ್ ಎತ್ಕೊಂಡೋಗಿ ಒಂದೇ ಸಲ ಅಂತ. ಸುಮ್ಮನೆ ಓಡಾಡ್ತೀವಿ, ಎನರ್ಜಿ ವೇಸ್ಟ್ ಅಲ್ವಾ. ಬಾಯ್. ಅಕ್ಕ ಹೇಳಿದ್ರು ಸಾಂಬಾರು ಮಾಡು ಅಂತ, ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೆಸಿಪಿ ವಿಡಿಯೋ ಬೇಕಂದರೆ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ಕಾವ್ಯಾಸ್ ಅಡುಗೆ ಮನೆ, ಅಲ್ಲಿ ನೀವು ಹೋಗಿ ನೋಡಿದ್ರೆ ಸಿಗುತ್ತೆ ಆಯಿತಾ. ಸೊ ಒಂದು ಕಡೆ ಸಾಂಬಾರು ಆಗ್ತಾಯಿತ್ತು. ನನಗೆ ಇವಾಗ ಪ್ಯಾಷನ್ ಅಬೌಟ್ ಕುಕ್ಕಿಂಗ್ ಅಂತ ಹೇಳ್ಬೋದು. ಫಸ್ಟ್ ಮಾಡ್ತಾ ಇರಲಿ, ಈಗ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅಕ್ಕ ಹೇಳಿದ್ರು ಫ್ರಿಜ್ಜಲ್ಲಿ ಕೇಕ್ ಇದೆ ತಿನ್ಕೊಂಬಿಡು ಅಂತ, ಪೈನಾಪಲ್ದು. ಸೊ ಅದನ್ನು ಕೂಡ ತಿಂತಾ ಇದ್ದೀನಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಈಗ ಫ್ರಂಟಲ್ಲಿ ತೆಗೆದ್ರೆ ಒಳ್ಳೆ ಹೆಂಗೆ ಕಾಣಿಸ್ತೀನಿ, ಫುಲ್ಲು ಡುಮ್ಮಿ ಫುಲ್ಲು ಹಂಗೆ ಕಾಣಿಸ್ತೀನಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೀಗೆ ಕಾಣಿಸ್ತೀನಿ. ಮತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಯಾವುದೇ ರೀತಿ ಆರ್ಟಿಫಿಷಿಯಲಾಗಿ ನಾನಿಲ್ಲ, ನ್ಯಾಚುರಲಾಗಿ ಹೇಗಿದ್ದೀನೋ ಹಾಗೆ ವೀಡಿಯೋ ಮಾಡಿದ್ದೀನಿ. ಹೇಗೆ ಕಾಣಿಸ್ತೀನೋ ಹಾಗೆ ನಿಮ್ಗೆ ಕಾಣಿಸುತ್ತೆ. ಬಟ್ ತುಂಬ ಜನ ಹೇಳ್ತಾರೆ ವೀಡಿಯೋಗಿಂತ ಲೈವಾಗಿ ಚೆನ್ನಾಗಿರ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ ಹಾಗೆ ಕಾಣಿಸ್ತೀನಿ ಅಂತ. ಇದು ಹಿಂದೆಯಿಂದ ವೀಡಿಯೋ ನಾನು ಒಂದು ಇಟ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದು, ಹಾಗಾಗಿ ಡಾರ್ಕಾಗಿ ಕಾಣಿಸ್ತಾ ಇದೆ. ಮತ್ತು ಈಗ ಹೇಳ್ತಾ ತುಂಬ ಜನ ದಪ್ಪ ಹಂಗೆ ಹಿಂಗೆ, ನನಗೇನು ನೀವು ಹೇಳಿದ್ರು ನಂಗೆ ತಲೆ ಕೇಳಿಸ್ಕೊಳ್ಳಲ್ಲ. ಬಿಕಾಸ್ ನನ್ನ ಬಾಡಿ ನನ್ನ ಇಷ್ಟ, ನನಗೆ ಹೇಗಿದ್ರು ನನಗೆ ಇಷ್ಟ ಆಗುತ್ತೆ. ಬೇರೆ ಹೇಳ್ತಾರೆ ಅಂತ ನಾನು ಚೇಂಜ್ ಮಾಡೋಕ್ಕೂ ಅಷ್ಟು ಮನ್ಸು ಬರಲ್ಲ. ಡಯೆಟ್ ಅಂತ ಕಾನ್ಸೆಪ್ಟ್ ಮೇಲೆ ನನ್ನ ತಲೆಲಿರಲ್ಲ. ನೀವು ಎಷ್ಟಾದರೂ ಹೇಳಿ ಏನಾದರೂ ಮಾಡ್ಕೊಳ್ಳಿ, ನನಗೆ ನಾನಂದರೆ ಇಷ್ಟ ಅಷ್ಟೇ. ನನ್ನ ಇಷ್ಟಪಡೋ ನಾನು ಹೇಗಿದ್ರು ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ. ಫೈನಲಿ ಸಾಂಬಾರು ರೆಡಿ ಆಗಿತ್ತು. ಸ್ವಲ್ಪ ನೀರಾಗಿ ಮಾಡಿದ್ದೀನಿ, ಯಾಕಂದರೆ ರಾತ್ರಿ ಕೂಡ ಇದೇ ಆಗುತ್ತೆ, ಅವಾಗ ಕಾಯಿಸಿದಷ್ಟು ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಸೊ ಈ ರೆಸಿಪಿ ಬೇಕಾದರೆ ಹೋಗಿ ನನ್ನ ಕಾವ್ಯಾಸ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ, ಅಲ್ಲಿ ಕೂಡ ನೋಡಿಬಿಟ್ಟು ನೀವು ಡೈರೆಕ್ಟ್ ನನ್ನ ಅಕೌಂಟ್ನ ಓಪನ್ ಮಾಡ್ಬೋದು. ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲೂ ಕೂಡ ಊಟ ಆಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವೆದರ್ ಕೂಡ 4:15 ಇರ್ಬೋದು ಅಷ್ಟೇ. ಸೊ ವಿಡಿಯೋನ ಜಾಸ್ತಿ ನಾನೇನು ಮಾಡೋಕ್ಕೆ ಹೋಗಿಲ್ಲ, ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡಿದೆ ನಮ್ಮ ಶಿರೀಷಾ ಮತ್ತು ಸೋಮೇಶ್ ಅಂತ, ಲೈಕ್ ಬ್ರದರ್. ಸೊ ಅವರಿಬ್ರದ್ದು ನೆಕ್ಸ್ಟ್ ಆ್ಯಡಪ್ ಮಾಡಿದ್ದೀನಿ. ಅಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ಕ್ಲಿಪ್ ನೋಡ್ಕೊಂಡು ಎಂಜಾಯ್ ಮಾಡಿ. ಬಾಯ್. ನೋಡಂಡಿ ಆ ಕರ್ಟನ್ ಹಾಕು, ಕರ್ಟನ್ ಹಾಕೋ. ಹಾಕು ಫುಲ್ಲು ಒಂಚೂರು ಹಾಕೋ. ಪಾತ್ರೆ ಎಲ್ಲ ಕಾಣಿಸ್ತಿದೆ ಹಂಗೆ. ರಿಮೋಟ್ ಕೊಡಂಟಿ ಒಂದು ನಿಮಿಷ. ಮಾಡೇ ಮಾಮ ಹೇಳ್ದಂಗೆ ಮತ್ತೆ ಅಮ್ಮ ನನಗೆ ಹೊಡಿಕ್ ಬಿಡ್ತೀಯ ನೀನು? ಹೊಡಿತ್ಯಾ? ಅವರಿಬ್ರು ನಾಟಕ ಮಾಡ್ತಾರೆ. ಯಪ್ಪ ಒಳ್ಳೆ ಶಾರ್ಟ್ ಕೊಟ್ಲು.